ಕೇಳಿ, ನನ್ನನ್ನೇ ಬೇಕಾದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಕೇಳಿ. ಸರ್, ನಿಮ್ಮ ಪ್ರಕಾರ ನಿಮಗೆ ನಿಜವಾದ ಅಭಿಮಾನಿಗಳು ಅಂತ ಯಾರು ಅನ್ಸಿರೋದು ಸರ್? ಒಂದಿಬ್ಬರ ಹೆಸರಾದ್ರೂ ಗೊತ್ತಿರ್ತಾರಲ್ಲ, ಅವ್ರ ಜೊತೆಗೇನೆ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡೆ ಕೆಲಸಗಳು ಮಾಡಿ ಸರ್ ಎಲ್ಲ ಅತಿ ಶೀಘ್ರದಲ್ಲಿ. ನಾನ್ ಹೇಳದ್ನಲ್ಲಮ್ಮ, ಕರಿತೀನಲ್ಲ, ಇಲ್ಲೇ ಕರ್ದಿದ್ದೀನಲ್ಲ, ವಿಡಿಯೋಸ್ ಕಳ್ಸಿದೀನಿ ನಿಮ್ಗೆ. ನೀವ್ ಹೇಳಿದ್ರಿ ಅವ್ರು ಬಂದು ನನ್ನ ನೇರವಾಗಿ ಭೇಟಿ ಮಾಡ್ಬೋದು ಅಂತ. ಅವ್ರು ಯಾರೇ ಅಂತ ನೀವು ಹೆಸರು ಹೇಳಿದ್ರೆ ಅಟ್ಲೀಸ್ಟ್ ಗೊತ್ತಾಗತ್ತೆ. ಎಲ್ರು ಬರ್ಲಿ, ಅವರು ಅಂತಂದ್ರೆ ಏನು, ಎಲ್ಲರೂ ಬರ್ಲಿ ಸರ್. ಇಡೀ ರಾಜ್ಯದಲ್ಲಿ ಕೋಟ್ಯಾಂತರ ಜನ ಬರ್ಲಿ, ಭೇಟಿ ಮಾಡ್ಲಿ, ಬರ್ಲಿ ಸರ್. ನಿಮಗೆ ಒಂದಿಷ್ಟು ಎಲ್ರು ಬರ್ಲಿ ಸರ್. ಒಂದಿಷ್ಟು ಜನ ಆರೋಪ ಮಾಡಿರೋರು, ಅಂದ್ರೆ ಈ ತರ ಆರೋಪ ಮಾಡಿರೋರು ಗೊತ್ತಿಲ್ಲ ಅಂತಿದ್ದೀರಾ. ಗೊತ್ತಿರುವಂತಹ ಒಂದು ಒಬಿಡಿಯಂಟ್ ಅಭಿಮಾನಿಗಳಾದ್ರೂ ಇದ್ದೇ ಇರ್ತಾರೆ. ಸೊ ಅವರ ಹೆಸರು ಹೇಳಿದ್ರೆ ನೆಕ್ಸ್ಟ್ ನೀವ್ ಹೇಳಿದ್ರಲ್ಲ ಸರ್, ನಿಮ್ಮ ಮಾತು ಕೇಳಿ ನಿಮ್ಮನ್ನ ವಿಲನ್ ಮಾಡದೆ ಯಾರಿದ್ದಾರೆ ಅವ್ರ ಹೆಸರು ಹೇಳಿ ಅಂತ. ಅಲ್ಲ ಸರ್, ಇವತ್ತು ನೀವು ಕರೆದಿರ್ತೀರಾ, ಅಂತ ಟೈಮಲ್ಲಿ ಯಾರೋ ಒಂದಷ್ಟು ಜನ ಬಂದಿರ್ತಾರೆ, 10 ಜನ ಆದ್ರೂ ಬಂದಿರ್ತಾರೆ ಮನೆಗೆ. ನಮ್ಮ ಮಾತು ಕೇಳಿ, ನಮ್ಮ ಪರವಾಗಿ ಏನೇ ಇದ್ರು ವಿಷಯ ತಿಳ್ಕೊಳ್ಳಿ. ಆಮೇಲೆ ನೀವು ನಿಮ್ಗೇನ್ ಅನ್ಸುತ್ತೋ ನೀವು ಅದನ್ನ ಮಾಡಿ ವಿಷಯ ತಿಳ್ಕೊಳ್ಳಿ. ನಿಮಗ್ ನಾವು ತಪ್ಪು ಮಾಡಿದೀವಿ ಅಂತ ಅನ್ಸಿದ್ರೆ ಸರಿ, ನಮ್ ಶಿಕ್ಷೆ ಕೊಡಿ. ನಿಮಗ್ ನಾವು ಸರಿ ಅಂತ ಅನ್ಸಿದ್ರೆ ನಮ್ ಜೊತೆ ನಾವೇ ಸರಿ ಅಂತ ನಾನು ಹೇಳ್ತಾ ಇಲ್ಲ ಅಂತಂದ್ರೆ ನೀವು ಅದಕ್ಕೆ ನಿಮ್ಗೆ ಅದನ್ನ ಹೇಳಿಸ್ತಾ ಇದ್ದೀರಿ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದ್ವಿ ಇಷ್ಟು ವರ್ಷ. ಸರ್, ಈಗ ನಮಗೆ ಉತ್ತರ ಅಂತಲ್ಲ, ಮಧ್ಯಾಹ್ನ ತರುಣವ್ರು ಸಿಗ್ತಾರೆ, ಒಂದು ವಿಚಾರ ಹೇಳ್ತಾರೆ, ಒಪ್ಪುವಂತ ವಿಚಾರ. ಯಾಕಂದ್ರೆ ಈ ಸಮಾಧಿ ಅಥವಾ ಸ್ಮಾರಕ ವಿಚಾರದಲ್ಲಿ ಈ ತರ ಗೊಂದಲ ಮಾಡ್ಕೊಳ್ಳೋದು, ಈಗ ಮೈಸೂರಲ್ಲಿ ಏನಾಗಿದೆ ಅದನ್ನೇ ಮೆರೆಸುವಂತ ಕೆಲಸ ಆಗಬೇಕು ಅಂತ ಅನ್ಕೊಂಡು ಈ ಮಧ್ಯದಲ್ಲಿ ಮತ್ತೊಬ್ಬ ಒಂದಷ್ಟು ಅಭಿಮಾನಿಗಳು ಇದನ್ನ ಮಧ್ಯದಲ್ಲಿ ಒಪ್ಲೇಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಸೊ ಅದರಿಂದ ಉತ್ತರ ಸಿಕ್ಕಿ ಮೈಸೂರಲ್ಲಿ ಆಗಿರುವಂತ ಸ್ಮಾರಕನವರು ನಿಮ್ಮ ಆಸೆ ಅಂತ ತುಂಬಾ ದೊಡ್ಡ ಮಟ್ಟ ತಗೊಂಡು ಹೋಗ್ಬೇಕು ಅನ್ನೋದು ಎಲ್ಲರಿಗೂ ಇರುವಂತ ಉದ್ದೇಶ. ನೀವು ಈಗ ಯಾರು ಏನು ಎತ್ತ ಅಂತ ಹೇಳದಿದ್ರೆ ಇದು ಇನ್ನ ಹಿಂಗೆ ಒಂದ್ 10 ವರ್ಷ ಆದ್ರೂ ಹಿಂಗೆ ಕಂಟಿನ್ಯೂ ಅಭಿಮಾನಿ ಅಲ್ಲ. ಈಗ ಒತ್ತಾಯ ಮಾಡ್ತಾ ಇರೋದಲ್ಲ, ಅವ್ರ ಹೆಸರು ಹೇಳಿದ್ರೆ ಪರಿಹಾರ ಅಭಿಮಾನಿಗಳು ದೂರ ಇಡೋ ಪ್ರಯತ್ನ ಮಾಡ್ತಾರೆ. ಅವ್ರ ಹೆಸರು ಹೇಳಿದ್ರೆ ಸರ್, ಈಗ ಈಗ ಕುಟುಂಬನ ವಿಲನ್ ಮಾಡ್ತಾರೆ. ಈಗ ಅವ್ರ ಹಿಂದೆ 100 ಜನ ಇದಾರೆ, ನಾಳೆ 1000 ಜನ ಆಗ್ತಾರೆ, ಇನ್ನೊಂದು 10,000 ಜನ ಆಗ್ತಾರೆ. ಈಗ ನೆಕ್ಸ್ಟ್ ಟೈಮ್ ಬೇಕು ಬೆಂಗಳೂರಲ್ಲೇ ಬೇಕು, ಅದೇ ಮನಸ್ಥಿತಿ ಹೆಂಗಿದೆ ಅಂದ್ರೆ 10 ಸತ್ಯ ಹೇಳಿದ್ರು ನಂಬಲ್ಲ ಸರ್, 1 ಹೇಳಿದ್ರು ನಂಬ್ತಾರೆ. ಸುಳ್ಳು ಹೇಳ ನಂಬರ್ ಸಂಖ್ಯೆ ಜಾಸ್ತಿ ಆಗ್ಬಾರ್ದು ಅನ್ನೋ 15 ವರ್ಷದಿಂದ ನಾನು ಈ ತರದ ಒಂದು ಇದೇ ಮಾತುಗಳನ್ನ ಸುಮಾರು ಸತಿ ಹೇಳಿದೆ. ಆದ್ರೂ ನನಗೆ ಅವೇ ಪ್ರಶ್ನೆಗಳನ್ನ ನನ್ನನ್ನು ಕೇಳ್ತಾ ಇದ್ದಾರೆ, ನಮ್ಮನ್ನು ದೂಷಿಸೋ ಕೆಲಸ. ಯಾವಾಗ್ಲೂ ಹೆಸರು ಹೇಳ್ತಾನೆ ಇಲ್ಲ ಸರ್, ಅವರು ಹೇಳ್ತಾ ಇದ್ದೀರಾ. ನೀವು ಅಮ್ಮ ನಿಮ್ಮ ಹತ್ರ ನೆನ್ನೆ ಮಾತಾಡಿದ್ರೆ ವಿಜಯಲಕ್ಷ್ಮಿ ಆಯ್ತಾ ಸರ್, ಅವ್ರು ರಿಪೋರ್ಟರ್ ಸರ್, ನಿಮ್ಮ ನಾನು ಅವ್ರು ನೋಡಿಲ್ಲ ಸರ್, ಹಂಗೆ ಗೊತ್ತಾಯ್ತು. ನಾವಲ್ಲ ಸರ್, ಅವ್ರ ಅಭಿಮಾನಿಗಳೇ ಹೇಳಿ. ಸರ್, ಅವ್ರ ಹೆಸರು ಗೊತ್ತಿಲ್ಲ ಅಂತ ಅಲ್ಲ ಸರ್, ಅವ್ರು ಗೊತ್ತಿಲ್ಲ ಅಂತ ಅವ್ರು ಹೇಳಿದ ಹೆಸರು ಹೇಳಿದ್ರು, ಗೊತ್ತೇ ಇಲ್ಲ ಅಂತ ಹೇಳಿದ್ಮೇಲೆ ನೀವ್ ಹೆಂಗ್ ಸರ್ ಅದನ್ನ ನಂಬ್ತೀರಾ ಅಂತ? ಅಲ್ಲ, ನೀವ್ ಹೇಳಿದ್ರಲ್ಲ ಆಕೆ ಹೆಸರು ನಮ್ಮ ಮೇಲೆ ಏನ್ ಆರೋಪ ಹೊರಿಸಿದ್ದಾರೆ, ನಾವೇ ಅದನ್ನ ಮಾಡ್ತೀವಿ ಇಂಥವ್ರು ಅಥವಾ ಆಕೆನೆ ಗೊತ್ತಿಲ್ಲ ವಿಷಯ. ನೀವು ಬಂದ್ಬಿಡ್ಬೋದಿತ್ತಲ್ಲ ಸರ್, ನೀವೇ ಕೇಳ್ಬೋದಿತ್ತಲ್ಲ ಸರ್. ಇಷ್ಟು ನನ್ನ ಹತ್ರ ನೀವು ಕ್ವಶನ್ ಮಾಡ್ತಿದ್ದೀರಾ, ಅವ್ರು ಹೇಳಿದ್ರು, ಅವರನ್ನ ವಿಚಾರಿಸಿ ಅವ್ರ ನಂಬರ್ ತಗೊಂಡು ನೀವು ಅವರ ಕುಟುಂಬದವರು ಒಂದು ವಿಚಾರಿಸಬಹುದಿತ್ತು, ಯಾಕಿಂತ ಆರೋಪ ಮಾಡಿದ್ರಿ ಅಂತ. ಸರ್, ಇವಾಗ ಅವ್ರಿಗೆ ಹೇಳಿರೋರು ಯಾರು ಇದನ್ನ, ಓಕೆನಾ? ಅದಕ್ಕೆ ಅಂತವ್ರನ್ನ ನೀವು ಗುರುತಿಸಿ ಹೇಳಿದ್ರೆ ಅಂತವ್ರನ್ನ ರಿಯಲ್ ಅಭಿಮಾನಿಗಳು ಸರ್. ಇವಾಗ ನೋಡಿ, ಸರ್, ಇವಾಗ ನಮ್ಗೆ ಕೆಲವರು ಫೋನ್ ಮಾಡ್ತಾರೆ, ಅವ್ರೇನ್ ಹೇಳ್ತಾರೆ ಅಂತಂದ್ರೆ ನಾವು ಅವ್ರನ್ನ ರಕ್ಷಣೆ ಮಾಡಿದ್ವಿ, ಅವ್ರ ಜೊತೆ ನಿಮ್ಗೆ ಅವ್ರ ಜೊತೆ ನಿಂತ್ಕೊಂಡಿದ್ವಿ, ಇವತ್ತು ನಾವ್ ಯಾರು ಮುಂದೆ ಇಲ್ಲ. ಈಗ ನೆನ್ನೆ ಮೊನ್ನೆ ಉಟ್ಕೊಂಡಿರೋ ಅಭಿಮಾನಿಗಳು ಮುಂದೆ ಇದ್ದಾರೆ, ಮುಂದೆ ಹೋಗ್ತಾರೆ, ನಾವ್ ಅದ್ ಮಾಡಿಸ್ತೀವಿ ಇದ್ ಮಾಡಿಸ್ತೀವಿ ಅಂತ ಮಾಡ್ತಾರೆ, ನಮ್ಗೆ ಏನು ಅಲ್ಲಿ ಬೆಲೆ ಇಲ್ಲ ಅಂತ ಹೇಳ್ತಾರೆ. ಕೆಲವು ಅಭಿಮಾನಿಗಳು ಫೋನ್ ಮಾಡ್ತಾರೆ.
ಸರ್ ಅದನ್ನೇ ಏನ್ ಹೇಳ್ತೀರಾ ಸರ್? ಅದಕ್ಕೆಲ್ಲ ಅಭಿಮಾನಿಗಳು ಇವತ್ ಮೊನ್ನೆ ಉಟ್ಕೊಂಡಿದಾರಲ್ಲ ಅವ್ರು ಯಾರು ಅಂತ ಹೇಳಿ ಸರ್ ಅಂತ ನಾನೇ ಹೇಳ್ತಾರೆ ಕೇಳಿ ಅವ್ರನ್ನೇ ಕೇಳಿಲ್ಲ ಅವ್ರ ತಾನೇ ನಿಮ್ಗೆ ಹೇಳಿದ್ದು ಸರ್. ಇದು ಹಂಗಲ್ಲ ಅವ್ರ ತಾನೇ ನಿಮ್ಗೆ ಹೇಳಿದ್ದು ನಿನ್ನೆ ಮುನ್ನೆ ಹುಟ್ಟಿರೋರು ಅವ್ರು ಕೇಳಿ ಸರ್ ಈಗ ಸರ್, ಇದು ಮೈಸೂರಲ್ಲಿ ಏನೋ plans ಇದೆ ಸರ್, ಅದೊಂದು ಹೇಳ್ಬಿಡಿ ಸರ್. ಆರೈಕೆಯಲ್ಲಿ ನಮ್ಮ ಜೊತೆಗೆ ಯಾವ ತರ ಇರುತ್ತೆ ಸರ್ ಕಾರ್ಯಕ್ರಮ? ಸಮಯ ಬಂದಾಗ Thank you. Thank you, sir. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.